ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಮ ಹನುಮರಂತೆ ಇದ್ದಂತ ಸಿದ್ದರಾಮಯ್ಯ ಮತ್ತೆ ಜಮೀರ್ ಅವರ ಸಂಬಂಧ ಈಗ ಹಳಸಿದ್ಯಾ? ಅತ್ಯಾಪ್ತ ಜಮೀರ್ ಅಹಮದ್ ವಿರುದ್ಧ ಸಿದ್ದರಾಮಯ್ಯ ಅವ್ರಿಗೆ ಸಿಟ್ಟೇಕೆ? ತಮ್ಮ ಪರಮ ಶಿಷ್ಯನ ವಿರುದ್ಧ ಸಿದ್ದರಾಮಯ್ಯ ಮುನಿಸಿಕೊಂಡಿರೋದಾದ್ರೂ ಯಾಕೆ? ಜಮೀರ್ ಅಹಮದ್ ಅವರ ಹೆಸರು ಹೇಳ್ತಾ ಇದ್ದಂತೆ ಸಿದ್ದು ಸಿಡಿಮಡಿಗೊಂಡಿದ್ದೇಕೆ? ಜಮೀರ್ಗೆ ಖಾತೆ ಕೊಡಿ ಅಂದಾಕ್ಷಣ ಏಯ್ ಅಂತ ಗದರಿದ್ದೇಕೆ? ಪೋಸ್ಟರ್ ನೋಡಿ ಹೊರಗೆ ಕಳಿಸಿ ಅಂತ ಸಿದ್ದರಾಮಯ್ಯ ಗದರಿದ್ದಾರೆ. 25 ವರ್ಷಗಳ ರಾಜಕೀಯ ಸ್ನೇಹಕ್ಕೆ ಫುಲ್ ಸ್ಟಾಪ್ ಇಟ್ರ ಹಾಗಾದ್ರೆ ಸಿದ್ದರಾಮಯ್ಯ ಜಮೀರ್ ಅಹಮದ್ ಸ್ನೇಹಕ್ಕೆ ಪೂರ್ಣ ವಿರಾಮನ? ಸಿದ್ದರಾಮಯ್ಯ ವಿರುದ್ಧವೇ ಕೆಲಸ ಮಾಡಿದ್ರ ಜಮೀರ್ ಅಹಮದ್? ಸಿದ್ದರಾಮಯ್ಯ ಬೆಂಕಿ ರಾಮಯ್ಯ ಆಗೋದಕ್ಕೆ ಆ 2 ಕಾರಣಗಳೇನು? ಸಿದ್ದು ರಿಜೆಕ್ಟ್ ಮಾಡಿರುವಂತ ಜಮೀರ್ ಮುಂದಿನ ದಾರಿ ಏನ್ ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಜಮೀರ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಜಮೀರ್ ಮತ್ತೆ ಸಿದ್ದರಾಮಯ್ಯನವರ ವಿಶ್ವಾಸ ಗಳಿಸ್ತಾರ ಇಲ್ವಾ? ಅದೇ ಕುತೂಹಲ. ಇಲ್ಲ ಅದು ಮಾಡಂಗಿಲ್ಲ. ನೀವು ಅವರ 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 ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಪಕ್ಷದ ಹೈಕಮಾಂಡ್ ಆದೇಶಕ್ಕೆ ವಿರುದ್ಧವಾಗಿ ರಾಜಕೀಯ ಮಾಡಿದಂತ ಆರೋಪ ಜಮೀರ್ ಅಹಮದ್ ವಿರುದ್ಧ ಇದೆ. ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವ ಪಣ ತೊಟ್ಟಿದ್ರು ಅನ್ನೋ ಆಡಿಯೋ ಕೂಡ ವೈರಲ್ ಆಗಿ ಹೋಗಿದೆ. ದಾವಣಗೆರೆ ಕಾರ್ಯಕರ್ತರಿಂದಲೇ ವೈರಲ್ ಆಗಿದ್ದಂತ ಸ್ಫೋಟಕ ಆಡಿಯೋ ಪಕ್ಷದ ಅಭ್ಯರ್ಥಿ ವಿರುದ್ಧ ಮತ ಹಾಕುವಂತೆ ಜಮೀರ್ ಹೇಳಿರುವಂತ ಆಡಿಯೋ. ಇನ್ನು ಸಿದ್ದು ಟೀಮ್ ನಲ್ಲಿರುವಂತ ಜಮೀರ್ ಕೆಲಸ ಅಂದ್ರೆ ಇವ್ರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಕೆಲಸಕ್ಕೆ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ವರ್ಚಸ್ಸು ಕಮ್ಮಿ ಆಗಿದ್ದಕ್ಕೆ ಸಿದ್ದರಾಮಯ್ಯ ಅವರಿಗೆ ಕೋಪ ಇದೆ. ಸಿದ್ದು ಚೇರ್ ಖಾಲಿ ಮಾಡೋದಕ್ಕೆ ಕೌಂಟ್ ಡೌನ್ ಶುರು ಮಾಡಿದ್ರು ವರಿಷ್ಠರು. ಈ ಆಡಿಯೋ ಯಾವಾಗ ವೈರಲ್ ಆಯ್ತಲ್ಲ ಆಗ. ಯಾಕೆಂದ್ರೆ ಜಮೀರ್ ಅವರು ಸಿದ್ದರಾಮಯ್ಯನವರ ಆಪ್ತರು. ಈ ರೀತಿ ಆಗ್ಬಿಡ್ತಲ್ಲ ಅನ್ನುವಂತ ಕಾರಣಕ್ಕೆ. ಇನ್ನು ಸಹಿ ಸಂಗ್ರಹ ಮಾಡಿರೋರ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಕೂಡ ಇದೆ ಅನ್ನುವಂತ ಮಾಹಿತಿ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಅಸಲಿಗೆ ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹಿಸಿದಂತ ಒಟ್ಟು 39 ಶಾಸಕರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ ಬೆಂಬಲ ಇದೆ, ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಬೇಕು ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ಗೆ ರವಾನೆಯಾಗಿತ್ತಂತೆ 39 ಶಾಸಕರ ಸಹಿ ಇರುವಂತ ಪತ್ರ. ಅಷ್ಟು ಶಾಸಕರ ಸಹಿಯಲ್ಲಿ ಆಪ್ತ ಜಮೀರ್ ಸಹಿ ಕೂಡ ಇತ್ತು ಅನ್ನೋ ಮಾಹಿತಿ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಸಿಎಂ ಸ್ಥಾನದಿಂದ ನಾನ್ ಇಳಿಯೋಕೆ ಆಪ್ತರೇ ಕಾರಣ ಅಂತ ಆಪ್ತರಿಗೆ ನಾನ್ ಸಹಾಯ ಮಾಡ್ಬೇಕಾ ಅಂತ ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಜಮೀರ್ ಬೆಂಬಲಿಗರಿಗೆ ಕೇಳೇ ಬಿಟ್ರು. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಗೋದು ಹೀಗಾಗಿ ಡೌಟ್. ಸದ್ಯದ ಪರಿಸ್ಥಿತಿ ಆಗಿದೆ. ಜಮೀರ್ ಆಡಿಯೋ ದಾವಣಗೆರೆ ಆಟಕ್ಕೆ ಹೈಕಮಾಂಡ್ ಅವ್ರದೇ ಆಡಿಯೋ ಅಂತ ಏನ್ ಹೇಳ್ತಿದಾರಲ್ಲ ಆ ಆಡಿಯೋದಿಂದ ಈಗ ಹೈಕಮಾಂಡ್ ಕೂಡ ಬೇಸರ ಆಗಿದೆ. ಡಿ.ಕೆ. ಶಿವಕುಮಾರ್ಗೆ ಜಮೀರ್ ಬರಲ್ಲ, ಸಿದ್ದುಗೆ ಈಗ ಜಮೀರ್ ಬೇಕಾಗಿಲ್ಲ. ಜಮೀರ್ ಪರವಾಗಿ ಹೈಕಮಾಂಡ್ ಮುಂದೆ ಲಾಬಿ ಮಾಡೋರೇ ಇಲ್ಲ. ಈಗ ಇದೇ ತಿಂಗಳ ಕೊನೆಗೆ ಜಮೀರ್ಗೆ ಸ್ಥಾನಮಾನ ಸಿಗೋದು ಡೌಟ್ ಅನ್ನುವಂತ ಒಂದಷ್ಟು ಮಾಹಿತಿ. ಹಾಗಾಗಿ ಈಗ ಅವ್ರಿಗೆ ಸ್ಥಾನ ಸಿಕ್ತು ಬಿಟ್ರು. ಸಚಿವ ಸ್ಥಾನ ಸಿಗದೆ ಇದ್ರೆ ಜಮೀರ್ ಅಹಮದ್ ಖಾನ್ ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ? ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುನಿಸ್ಕೊಂಡು ರಾಜ್ಯ ಪ್ರವಾಸ ಮಾಡ್ತಾರ? ಸಮುದಾಯ ಸಂಘಟನೆ ಮಾಡಿ ಮುಂದೆ ದೊಡ್ಡ ನಿರ್ಧಾರ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ಬಿಜೆಪಿಗೆ ಜಮೀರ್ ಹೋಗಲ್ಲ, ಜೆಡಿಎಸ್ ನಾಯಕರು ಕೂಡ ಬಿಡಲ್ಲ, ಅಲ್ಲಿ ಕರ್ಕೊಳ್ಳಲ್ಲ. ಜೆಡಿಎಸ್ಗೂ ಜಮೀರ್ ಅವರಂತ ಅಲ್ಪಸಂಖ್ಯಾತ ನಾಯಕರು ಬೇಕು. ಹೀಗಾಗಿ ಮುನಿಸು ಮರೆತು ಖುದ್ದು HDK ಮಾತನಾಡೋ ಸಾಧ್ಯತೆ ಇದೆಯಂತೆ. ಬಿಜೆಪಿ ಮೈತ್ರಿಯಿಂದ ಹೊರ ಬನ್ನಿ ಅಂತ ಜಮೀರ್ ಒಂದ್ ರೀತಿಯಾಗಿ ಅವ್ರಿಗೆ ಪಂಥಾಹ್ವಾನವನ್ನ ಕೊಟ್ಟಂತಿದೆ, ಬನ್ನಿ ಅಂತ. ಇನ್ನು ಚುನಾವಣಾ ಅನಿವಾರ್ಯಕ್ಕೆ ಬಿಜೆಪಿ ವರಿಷ್ಠರಿಗೆ HDK ಹೇಳಬಹುದು, ಜಮೀರ್ ಬಂದಲ್ಲಿ ಹಳೆ ಮೈಸೂರಲ್ಲಿ ಜೆಡಿಎಸ್ ಸಂಘಟನೆ ಡಬಲ್ ಆಗುವಂತ ಒಂದು ಸಾಧ್ಯತೆ ಇದೆ. ಆಗ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಇಳಿದ್ರೂ ಕೂಡ ಅಚ್ಚರಿ ಪಡ್ಬೇಕಿಲ್ಲ. ಹಾಗಾಗಿ ಜಮೀರ್ ಅವರು ಒಂದ್ ವೇಳೆ ಜೆಡಿಎಸ್ ಹೋದ್ರೆ ಕಾಂಗ್ರೆಸ್ಗೆ ಅದು ಮೈನಸ್ ಪಾಯಿಂಟ್ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಆಗ್ಬಹುದು ಅನ್ನುವಂತ ಕುತೂಹಲ ಇದೆ. ಮಾರುತಿ, ನಾವು ಇದೆಲ್ಲ ಗಮನಿಸಿದಾಗ ಈಗ ಜಮೀರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಈಗ ಮುನಿಸಂತು ಇದೆ, ಸಂಬಂಧ ಹಳಿಸಿದೆ. ಮುಂದೇನಾಗುತ್ತೆ ಅಂತ, ಜಮೀರ್ ಮುಂದೇನ್ ಮಾಡ್ತಾರೆ ಅಂತ, ಅದರಿಂದ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗಬಹುದು? ಅಲ್ಲ, ಈಗ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ಇದರ ನೇರ ಲಾಭ
JDSಗೆ ಆಗ್ಬೋದು ಮುಂದೆ ಬರುವಂತಹ ಈ ಎಲ್ಲ ಘಟನೆಗಳು ನಿಜ ಆಗಿದ್ದೆ ಆದರೆ. ಯಾಕಂತ ಹೇಳಿದ್ರೆ ಸುಮಾರು 20-25 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ರಾಜಕೀಯವನ್ನು ಮಾಡ್ಕೊಂಡು ಬಂದಂಥವ್ರು ಜಮೀರ್ ಅಹಮದ್ ಖಾನ್. ಜಾತ್ಯತೀತ ಜನತಾದಳದಲ್ಲಿ ಜಮೀರ್ ಅಹಮದ್ ಖಾನ್ ಇದ್ರೂ ಕೂಡ, ಇವ್ರು ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ ರಾಜಕೀಯ ಸಂಬಂಧಗಳು ಇಬ್ಬರ ನಡುವೆ ಚೆನ್ನಾಗಿತ್ತು. ಆಮೇಲೆ 2016ಕ್ಕೆ ಇವ್ರು ಕಾಂಗ್ರೆಸ್ಗೆ ಬಂದ್ಬಿಟ್ರು. ಕಾಂಗ್ರೆಸ್ ರಾಜ್ಯಸಭಾ ಚುನಾವಣೆಯಲ್ಲಿ JDS ಅಭ್ಯರ್ಥಿ ವಿರುದ್ಧ ಮತದಾನ ಮಾಡೋದ್ರ ಮೂಲಕ ಅದಾದ ಬಳಿಕ ಸಂಪೂರ್ಣವಾಗಿ ಕಾಂಗ್ರೆಸ್ ಅಲ್ಲಿ ಇವರು ತೊಡ್ಕೊಂಡ್ರು. ಸಿದ್ದರಾಮಯ್ಯ ಮತ್ತೆ ಜಮೀರ್ ಅಹಮದ್ ಖಾನ್ ಅವರ ರಾಜಕೀಯ ಸಂಬಂಧವನ್ನ ಯಾರಿಂದಲೂ ಕೂಡ ಅಳಿಸೋದಕ್ಕೆ ಆಗೋದಿಲ್ಲ ಅಂತ. ಪ್ರತಿದಿನ ಯಾರು ಕಾಣಿಸದೇ ಇದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಕಾವೇರಿಯಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಂತಹ ಸರ್ಕಾರಿ ನಿವಾಸದಲ್ಲಾಗಿರ್ಬೋದು, ಪ್ರತಿದಿನ ಅಲ್ಲಿ ಕಾಣ್ತಿದ್ದಾರೆ ಅಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್. ಬೆಳಗ್ಗೆ ಆದ್ರೂ ಹಾಜರ್, ಇಲ್ಲ ಸಂಜೆ ಆದ್ರೂ ಹಾಜರ್. ಈ 2 ಟೈಮಲ್ಲಿ ಕಂಪಲ್ಸರಿಯಾಗಿ ಇರ್ತಿದ್ರು. ಎಷ್ಟೋ ಬಾರಿ ಸಿದ್ದರಾಮಯ್ಯ ಅವರನ್ನ ನೇರ ಯಾರಾದ್ರೂ ಆರೋಪ ಮಾಡಿದಾಗ ಅದನ್ನ ಸಮರ್ಥನೆ ಮಾಡ್ಕೊಂಡಿದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರೇ. ಅಂತ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇವತ್ತು ಸಿದ್ದರಾಮಯ್ಯ ಅವರಿಗೆ ಕೋಪ ಬಂದಿದೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತರನ್ನ, ಬೆಂಬಲಿಗರನ್ನ ಮೊದಲು ಇವರನ್ನ ಮನೆಯಿಂದ ಹೊರಗಡೆಗೆ ಹಾಕಿ ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು. ಅದಕ್ಕೆ ಕಾರಣನೂ ಕೂಡ ಇದೆ. ಸಿದ್ದರಾಮಯ್ಯ ಅವ್ರಿಗಿರುವಂತಹ ಮಾಹಿತಿಯ ಪ್ರಕಾರ, ಒಂದು, ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಸುಮಾರು 30-39 ಜನ ಶಾಸಕರು ಸಹಿ ಹಾಕ್ತಾರೆ. ಸಹಿ ಹಾಕಿ ನಾವು ಇದೇ ಸ್ಪೀಡಲ್ಲಿ ಸರ್ಕಾರ ಹೋಗಿದ್ದೆ ಆದ್ರೆ ಮುಂದೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ ಅಂತಾರೆ. ಇದರ ಅರ್ಥ ಸಿದ್ದರಾಮಯ್ಯ ಅವ್ರನ್ನ ನೇರವಾಗಿ ಹೇಳಿಲ್ಲ, ಆದ್ರೆ ನಾಯಕತ್ವ ಯಾರ್ದಿದ್ದು? ಇದು ಒಂದು ಕೋಪ. ಇದು ಜಮೀರ್ ಅಹಮದ್ ಮೇಲೂ ಇದೇ ಕೋಪ ಇದೆ. ಇದೇ ಪತ್ರಕ್ಕೆ ನಾನು ಸಹಿ ಹಾಕಿಲ್ಲ ಅಂತಿರುವಂತಹ ಸತೀಶ್ ಜಾರಕಿಹೊಳಿ ಮೇಲೂ ಕೂಡ ಇದೇ ರೀತಿಯಾದಂತ ಒಂದು ಕೋಪ ಇದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ 2 ರೀತಿಯಾದಂತ ಒಂದು ಸಂಕಷ್ಟಗಳು. ಒಂದು ಇದು, ಮತ್ತೊಂದು ದಾವಣಗೆರೆ ವಿಚಾರದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು, ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡಿದೆ, ನೀನು ಕೇರಳ ಬಿಟ್ಟು ಬಂದು 1-2 ದಿನ ಬಂದು ಇಲ್ಲಿ ಪ್ರಚಾರ ಮಾಡು ಅಂತ ಹೇಳ್ಬಿಟ್ಟು ಮಾಡಕ್ ಬಂದ್ರು, ಪ್ರಚಾರ ಮಾಡಿದ್ರು. ಆದ್ರೆ ಅಷ್ಟಕ್ಕೂ ಮೊದಲೇ ಅವರು ಬೇರೆ ರೀತಿಯಲ್ಲಿ ಮಾತನಾಡಿದ್ರು, ಬೇರೆ ರೀತಿಯಲ್ಲಿ. ಅವಾಗ ಅದು ಆಡಿಯೋ ಬಂದಿರಲಿಲ್ಲ. ಆದರೆ ಚುನಾವಣೆ ಆದ ಮರುದಿನವೇ ಅದನ್ನ ಕಾಂಗ್ರೆಸ್ ನಾಯಕರು ಸಲೀಂ ಅಹಮದ್, ರಿಜ್ವಾನ್ ಇವರೆಲ್ಲ KPCC ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಇದನ್ನ ಹೇಳ್ತಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಇದನ್ನೆಲ್ಲ ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಕಡಿಮೆ ಆಗೋದಕ್ಕೆ ನೇರ ಕಾರಣ ಜಮೀರ್ ಅಹಮದ್ ಖಾನ್ ಅವರು ನಡ್ಕೊಂಡಂತ ರೀತಿ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅತ್ಯಾಪ್ತ. ಹೀಗಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಏನು 2ನೇ ಕಂತಿನ ಸಂಪುಟ ವಿಸ್ತರಣೆ ಆಗ್ಬೇಕು, ಆ ಸಂದರ್ಭದಲ್ಲಿ ಜಮೀರ್ ಪರವಾಗಿ ಲಾಬಿ ಮಾಡುವಂತವ್ರು ಯಾವ ನಾಯಕರು ಇಲ್ಲ. ಸಿದ್ದರಾಮಯ್ಯ ಅವರು ಇದ್ರೆ, ಈಗ ಸಿದ್ದರಾಮಯ್ಯ ಅವರು ನನಗೆ ಬೇಡವೇ ಬೇಡಪ್ಪ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಏನು ಜಮೀರ್ ಅಹಮದ್ ಖಾನ್ ಅವ್ರನ್ನ ಒಪ್ತಾರೆ ಅಂತ ನನಗೆ ಅನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಲಿಸ್ಟಲ್ಲಿ ಸಲೀಂ ಇದ್ದಾರೆ, ಅವ್ರ ಲಿಸ್ಟಲ್ಲಿ ಯಾರಿಸ್ ಇದ್ದಾರೆ, ಅವ್ರ ಲಿಸ್ಟಲ್ಲಿ ಮೈಸೂರಿನ ತನ್ವೀರ್ ಸೇಠ್ ಇದ್ದಾರೆ. ಇಷ್ಟೆಲ್ಲರ ನಡುವೆ ಜಮೀರ್ ಅಹಮದ್ ಖಾನ್ ಅವರಂತೂ, ಯಾಕಂತ ಅದರಲ್ಲೂ ಯಾವಾಗ CM ವಿಚಾರ ಬಂತು ಅವಾಗ ಸಿದ್ದರಾಮಯ್ಯನೇ 5 ವರ್ಷ ಅಂತ ಹೇಳಿದ್ದು ಜಮೀರ್ ಅಹಮದ್ ಖಾನ್. ಈ ಕೋಪ ಈ ವಿಚಾರದಲ್ಲಿ ಪ್ರಶ್ನೆ ಇರೋದೇ ಟಗರು ಗುಮ್ಮುತ್ತೆ ಅಂತೇಳಿ ಟಗರಿಗೆ ಬಲಿ ಹಾಕ್ಬಿಟ್ರ ಜಮೀರು ಅನ್ನುವಂತ ಪ್ರಶ್ನೆ ಅಲ್ಲ. ಈಗ ಜಮೀರು ನಡ್ಕೊಂಡಂತಹ ರೀತಿ ಅದು ಸಿದ್ದರಾಮಯ್ಯ ಅವ್ರಿಗೆ ಈಗ ಗೊತ್ತಾಗಿದೆ. ಅದು ನಾವು ಟಗರು ಅದು ಇದು ಅನ್ನೋದಕ್ಕಿಂತಲೂ ಕೂಡ ರಾಜಕೀಯವಾಗಿ ನಾವು ನೋಡಿದಾಗ, ನೀವು ರಾಜಕೀಯವಾಗಿ JDS ಇಂದ ಕಾಂಗ್ರೆಸ್ಗೆ ಬಂದ ಬಳಿಕ 2 ಬಾರಿ ಸಚಿವರಾಗೋದಕ್ಕೆ ನೇರ ಕಾರಣ ಸಿದ್ದರಾಮಯ್ಯ ಅವರು. ಹೀಗಾಗಿ ದಾವಣಗೆರೆ ವಿಚಾರ ಆಗಿರ್ಬೋದು, ಪತ್ರಕ್ಕೆ ಸಹಿ ಹಾಕಿ, ನನ್ಗೆ ಗೊತ್ತಿಲ್ಲ ಪತ್ರಕ್ಕೆ ಸಹಿ ಹಾಕಿದಾರೆ ಇಲ್ವಾ ಅಂತ, ಆದ್ರೆ ಸಿದ್ದರಾಮಯ್ಯ ಅವರ ಮಾಹಿತಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಹಿ ಹಾಕಿದ್ದಾರೆ ಅಂತ. ಈ 2 ಕಾರಣಗಳಿಗೋಸ್ಕರನೇ ಈಗ ಜಮೀರ್ ಪರವಾಗಿ ಸಿದ್ದರಾಮಯ್ಯ ಅವರು ಇಲ್ಲದೆ ಇರುವಂತದ್ದು, ಜಮೀರ್ ವಿರುದ್ಧ ಕೋಪ ಮಾಡ್ಕೊಳ್ಳೋದಕ್ಕೂ ಕೂಡ ಕಾರಣ ಆಗಿರೋದು. ಹೀಗಾಗಿ ಈ ತಿಂಗಳು ಕೊನೆಗೆ ಸಂಪುಟ ವಿಸ್ತರಣೆ ಆಗ್ಲೇಬೇಕು. ನನಗಂತೂ ಈಗ ಈ ಪರಿಸ್ಥಿತಿ ನೋಡಿದ್ರೆ ಅತ್ತ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಕೈ ಹಿಡಿಯಲ್ಲ, ಇತ್ತ ಸಿದ್ದರಾಮಯ್ಯ ಅವರಂತೂ ಹೇಳೋದಿಲ್ಲ, ಅತ್ತ DK ಶಿವಕುಮಾರ್ಗೆ ಬೇಕಾಗೇ ಇಲ್ಲ. ಹೀಗಾಗಿ ಈ ತಿಂಗಳ ಕೊನೆಯಲ್ಲಿ ಆಗುವಂತಹ ಸಂಪುಟ ವಿಸ್ತರಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಅವಕಾಶ ಕೊಡುತ್ತೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಮಾರುತಿ. ಈ 3 ವಿಚಾರಗಳಿಗೆ ಸಂಬಂಧಪಟ್ಟಂತನೂ ಸಾಕಷ್ಟು ಡೀಟೇಲ್ಸ್ ಕೊಟ್ರಿ. ಇನ್ಸೈಡ್ ಆಗಿ ಏನ್ ನಡೀತಾ ಇದೆ ರಾಜಕಾರಣದಲ್ಲಿ ಈ ಪಕ್ಷಗಳಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ರಿ. ಥ್ಯಾಂಕ್ ಯು ಮಾರುತಿ. ನೋಡಿದ್ರಲ್ಲ ವೀಕ್ಷಕರೇ, ಪೊಲಿಟಿಕಲ್ ಕಾರ್ನರ್ ಅಲ್ಲಿ ಪ್ರತಿದಿನವೂ ಕೂಡ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ, ಏನಾಗ್ತಾ ಇದೆ ಅದ್ರ ಬಗ್ಗೆ ಸುದ್ದಿಯನ್ನ ಹೊತ್ತು ಈ ಪೊಲಿಟಿಕಲ್ ಕಾರ್ನರ್ ಅಲ್ಲಿ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತೀವಿ.